ಯುವರಾಜ್ ಕುಮಾರ್ ಅವರ 2ನೇ ಸಿನಿಮಾ ಯಕ್ಕ. ರೋಹಿತ್ ಪದಕಿ ಉತ್ತರಾಖಂಡ ಸಿನಿಮಾನ ಸ್ಟಾಪ್ ಮಾಡಿ ಯಕ್ಕ ಸಿನಿಮಾನ ಯಕ್ಕ ಹೇಗೆ ಎತ್ಕೊಂಡ್ರು ಅಂತ ನನ್ಗೆ ಈಗ ಅರ್ಥ ಆಯ್ತು. ಐ ನೋ ಪುನೀತ್ ಸರ್ ಫ್ಯಾನ್ಸ್ ಗಳೆಲ್ಲ ಈಗ ಶಿಫ್ಟ್ ಆಗ್ಬಿಟ್ಟಿದ್ದಾರೆ ಯುವ ಫ್ಯಾನ್ಸ್ ಆಗಿ. ಅಂದ್ಮೇಲೆ ನೆಕ್ಸ್ಟ್ ಪುನೀತ್ ಸರ್ ಅಂತ ಬಿರುದು ತಗೋಬೇಕಲ್ಲ, ಅದಕ್ಕೆ ಹಾರ್ಡ್ ವರ್ಕ್ ಸಖತ್ತಾಗಿ ಮಾಡ್ತಾ ಇದಾರೆ ಯುವ ಅವರು. ಅದಕ್ಕೇನೆ ಕಾಂಪ್ಲಿಮೆಂಟರಿ. ಮೊದ್ಲೇ ಹೇಳಿದೆ ಇದು ಫ್ಯಾನ್ ಬೇಸ್ ಆಗಿ ಓಡೋ ಅಂತ ಸಿನಿಮಾ. ಪುನೀತ್ ಸರ್ ಅವ್ರು ಆಕ್ಟ್ ಮಾಡಿರುವಂತ ಜಾಕಿ ಸಿನಿಮಾದಲ್ಲಿ ಯಾವ ರೀತಿ ಜಾಕಿ ಅವನಿಗೆ ಬರೋ ಒಂದ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅಂತ ಬೆಂಗಳೂರಿಗೆ ಹೋಯ್ತಾನೋ, ಅದೇ ರೀತಿ ಇಲ್ಲೂ ಕೂಡ ಮುತ್ತು ರಾಜ್ ಬೆಂಗಳೂರಿಗೆ ಹೋಯ್ತಾರೆ. ಏನಕ್ಕೆ? ಈಗಾಗ್ಲೇ ಒಂದ್ ಪ್ರಾಬ್ಲಮ್ ಅಟ್ಯಾಕ್ ಆಗ್ಬಿಟ್ಟಿದೆ, ಅದನ್ನ ತೊಳ್ಕೋಬೇಕೀಗ. ಆ ಪ್ರಾಬ್ಲಮ್ ನ ತೊಳ್ಕೊಳ್ಳೋದಕ್ಕೋಸ್ಕರ ಬೆಂಗಳೂರಿಗೆ ಬಂದ್ಮೇಲೆ ಇಲ್ಲಿ ಇನ್ನೊಂದ್ ಪ್ರಾಬ್ಲಮ್ ಅಟ್ಕಾಯಿಸ್ಕೊತದೆ. ಅದಾದ್ಮೇಲೆ ಮತ್ತೆ ಇನ್ನೊಂದ್ ಪ್ರಾಬ್ಲಮ್ ಅಟ್ಕಾಯಿಸ್ಕೊತದೆ. ಟೋಟಲ್ ಆಗಿ ಮೂರ್ ಪ್ರಾಬ್ಲಮ್ಸ್ ಗಳು ಅಟ್ಯಾಕ್. ಇಷ್ಟನ್ನು ತೊಳೆದು ಇಂಡಿ ಈಜಿ ಇರಬರ ಕರನೆಲ್ಲ ಹೋಗಿಸ್ಕೊಂಡು ಫ್ರೆಶ್ ಆಗಿ ಊರೊಳಗಡೆ ಹೋಗಿ ಅಮ್ಮನ ಜೊತೆ ಸೆಟ್ಲ್ ಆಗ್ಬೇಕು ಈಗ ಮುತ್ತು ರಾಜ್. ಆಗಿದ್ರೆ ಆ ಪ್ರಾಬ್ಲಮ್ಸ್ ಗಳು ಏನಾಗಿರಬಹುದು? ಇದು ಸಸ್ಪೆನ್ಸ್. ಇನ್ ಥಿಯೇಟರ್ಗೆ ಹೋಗಿ ನೋಡಿ, ಒಂದ್ಸರಿ ಹೋಗಿ ನೋಡಿ. ಟ್ರೈಲರ್ ಬಿಟ್ಟಾಗ್ಲೇ ಆಲ್ರೆಡಿ ತುಂಬಾ ಜನಕ್ಕೆ ಕನ್ಫರ್ಮ್ ಆಗೋಗಿತ್ತು. ಯಾಕಂದ್ರೆ ಟ್ರೈಲರ್ ಕಟ್ಟಲ್ಲೇ ಎಲ್ಲ ಸ್ಟೋರಿನೂ ರಿವೀಲ್ ಮಾಡ್ಬಿಟ್ಟಿದ್ರು. ಯುವ ಅವರನ್ನೇ ಓಪನ್ ಆಗಿ ಬಿಚ್ಚಿ ಹೇಳದ್ಮೇಲೆ ನಮ್ದೆಲ್ಲ ಏನಿದೆ ಅಷ್ಟೇ. ಯುವ ಅವರು ಹಳ್ಳಿ ಭಾಷೆನ ನ್ಯಾಚುರಲ್ ಆಗಿ ಮಾತಾಡ್ಬೇಕು ಅಂತ ಮುಕ್ಕರ್ಕೊಂಡ್ ಎಫರ್ಟ್ ಹಾಕಿದ್ದಾರೆ. ಬಟ್ ಅದು ಇಲ್ಲಿ ವರ್ಕೌಟ್ ಆಗಿಲ್ಲ. ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ಬೇಕಾಗಿದೆ ನ್ಯಾಚುರಲ್ ಆಗಿ. ಮೊದ್ಲೇ ಹೇಳಿದಾಗೆ ಶ್ರುತಿ ಮೇಡಮ್ ಅವರು ಮುತ್ತು ಯುವ ಅವ್ರಿಗೆ ತಾಯಿಯಾಗಿ ಕರೆಕ್ಟ್ ಆಗಿ ಬ್ಲೆಂಡ್ ಆಗಿದ್ದಾರೆ ನ್ಯಾಚುರಲ್ ಆಗಿ. ಬಟ್ ಮಗ ಅವ್ರ ನಂಬಿಕೆಗೆ ಮಸಿ ಬೆಳೆದ್ಬಿಟ್ಟ. ನೋಡ್ಬೇಡ ಕೇಳ್ಬೇಡ ಮಾತಾಡ್ಬೇಡ ಅಂದಿದ್ನೆಲ್ಲ ಮಾಡ್ಬಿಟ್ಟು ಪ್ರಾಬ್ಲಮ್ ಮೇಲ್ ಪ್ರಾಬ್ಲಮ್ ಅಟ್ಕಾಯಿಸ್ಕೊಂಡು ಓಡ್ತಾನೆ ಇರು. ಓಡ ಗ್ಯಾಪ್ ಅಲ್ಲೇ ಸಿಗುವಂತದ್ದು ಸಂಜನಾ ಮೇಡಮ್. ಸಲಗ ಟೀಮ್ ಇಂದ ಹಂಗೆ ಜಂಪ್ ಆಗ್ಬಿಟ್ಟಿದ್ದಾರೆ ಇಲ್ಲಿಗೆ. ನಾನು ಇನ್ನೂ ಅದೇ ಕ್ಯಾರೆಕ್ಟರ್ ಅಲ್ಲಿ ಇದೀನಿ, ಹಂಗೆ ಆಕ್ಟ್ ಮಾಡ್ತೀನಿ. ಯಾರು ನನ್ನ ಪ್ರಶ್ನೆ ಮಾಡಂಗಿಲ್ಲ. ಸಂಜನಾ ಮೇಡಮ್ ಡಿಮ್ಯಾಂಡ್. ಅದೇ ಹೇಳದ್ನಲ್ಲ, ಪುಷ್ಪ ಬಗ್ಗದೇ ಇಲ್ಲ. ಹಂಗೂ ಹಿಂಗೂ ಹೆಂಗೋ ಮಾಡಿ ಪುಷ್ಪ ಮೇಡಮ್ ಅವ್ರನ್ನ ಬಗ್ಗಿಸ್ಬಿಡ್ತಾರೆ ಯುವ ಅವರು. ನೆಕ್ಸ್ಟ್ ಬರೋದೇ ಸೆಕೆಂಡ್ ಹೀರೋಯಿನ್. ಇವ್ರ ಜೊತೆಗೆ ಹೆಂಗೆ ಲೈಫ್ ಫ್ಲೋ ಆಗುತ್ತೆ ಅನ್ನೋದನ್ನ ಥಿಯೇಟರ್ ಒಂದ್ಸರಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಕಡ್ದೋಗ್ಬಿಡ್ತೀರಾ. ನನ್ಗೂ ಕೂಡ ಇದೇ ರೀತಿ ಹುಡುಗಿ ಬೇಕು ಮಮ್ಮಿ, ಆರ್ಡರ್ ಪ್ಲೀಸ್. ಅಂಡ್ ಫೈನಲ್ ಆಗಿ ಈ ಸಿನಿಮಾದಲ್ಲಿ ಇರುವಂತ ಇನ್ನೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮ್ಯಾಗ್ನೆಟಿಂಗ್ ಆಗಿರುವಂತ ಆಕ್ಟರ್ ಆದಿ. 5D ಸಿನಿಮಾ ನೋಡಿದ್ಮೇಲೆ ಇವ್ರ ಆಕ್ಟಿಂಗ್ ಸ್ಕಿಲ್ ಏನ್ ಇಷ್ಟೊಂದು ಕಚ್ಚಡವಾಗಿದೆ ಉಗಿದ್ಬಿಟ್ಟು ಹೊರಗಡೆ ಬಂದೆ. ಆ ಸಿನಿಮಾ ನೋಡ್ಬಿಟ್ಟು ಡೈರೆಕ್ಷನ್ ನೋಡ್ಬಿಟ್ಟು ತರ ಇತ್ತಲ್ಲ. ಬಟ್ ಇವಾಗ ತುಂಬಾನೇ ನೆಕ್ಸ್ಟ್ ಲೆವೆಲ್ ಗೆ ಇಂಪ್ರೂವ್ ಮಾಡ್ಕೊಂಡು ಡೆಡ್ಲಿ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ. ತುಂಬಾನೇ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಆದಿ ಸರ್. ಬಾಡಿ ಲ್ಯಾಂಗ್ವೇಜ್ ಎಲ್ಲದರಲ್ಲೂ ಮೇನ್ ಆಗಿ ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ಸ್ಟೋರಿನ ಹಿಡ್ಕೊಂಡು ರಬ್ಬರ್ ತಲೆ ಎಳ್ದಿಲ್ಲ. ಅದು ಏನಾದ್ರು ಇದ್ಬಿಟ್ಟಿದ್ರೆ ಎಲ್ಲರೂ ಕೂಡ ಮೆಂಟ್ಲ್ ಆಗ್ಬಿಟ್ಟಿರೋರು. ಜಾಕಿ ಫುಲ್ ಥೀಮ್ ನ ಎತ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜಸ್ ನ ಮಾಡ್ಬಿಟ್ಟು ಯಕ್ಕ ಅಂತ ಸಿನಿಮಾ ಮಾಡಿದ್ದಾರೆ. ರೋಹಿತ್ ಪದಕಿ ಸಾಂಗ್ಸ್ ಗಳು ಮಾತ್ರ ತುಂಬಾನೇ ಹೈಲೈಟೆಡ್. ಅದರಲ್ಲೂ ಕೂಡ ಬ್ಯಾಂಗರಿಗೆ ಒಳಗಡೆ ಎಲ್ಲರೂ ಕೂಡ ಬಳೆ ಹಾಕೊಂಡೆ ಡ್ಯಾನ್ಸ್ ಮಾಡವ್ರೆ. ಶಿಟ್. ಕೊನೆ ಕ್ಲೈಮ್ಯಾಕ್ಸ್ ನ ಅನ್ಕೊಂಡಾಗೆ ಎಂಡ್ ಮಾಡ್ತಾರೆ ಮಿಸ್ಟರ್ ಹಾದಿ. ಏನ್ ಕೈ ಚಳಕ ಮಾಡ್ಬೋದು ಅಂತ ಥಿಯೇಟರ್ಗೆ ಹೋಗಿ ನೋಡಿ. ಒಟ್ನಲ್ಲಿ ಈ ಸಿನಿಮಾನು ಕೂಡ ಡೀಸೆಂಟ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಂಟರ್ಟೈನ್ ಮಾಡ್ತದೆ 70%. ಸೊ ಈ ವಾರದಲ್ಲಿ ಜೂನಿಯರ್ ಆಗಿನೇ ಯಕ್ಕ ಈ 2 ಸಿನಿಮಾಗಳು ಕೂಡ ಒಂದೇ ಆಂಗಲ್ ಅಲ್ಲಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿ ಜನಗಳನ್ನ ಇಂಪ್ರೆಸ್ ಮಾಡಿದವೆ. ಬಟ್ ಔಟ್ ಆಫ್ ಸ್ಟೇಟ್ ಅಲ್ಲೆಲ್ಲ ಹೋಗಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಮಾಡ್ಬೇಕು ಅಂದ್ರೆ ಇದಕ್ಕಿನ್ನ ಒಂದು ಲೆವೆಲ್ ಜಾಸ್ತಿನೇ ಇರಬೇಕು ಸ್ಟೋರಿ ವೈಸ್. ಲೋಕಲ್ ಅಲ್ಲಿ ಈ 2 ಸಿನಿಮಾಗಳು ಸರ್ವೈವ್ ಆಗ್ತವೆ. ಫ್ಯಾನ್ ಬೇಸ್ ಮೇಲೆ ಫ್ಯಾನ್ಸ್ ಗಳು ಹೋಗಿ ನೋಡ್ತಾರೆ. ಟೈಮ್ ಪಾಸ್ ಮಾಡೋರು ಕೂಡ ಹೋಗಿ ಕೂತ್ಕೊಂಡು ಝೂಮ್ ಹಾಕೊಂಡು ನೋಡ್ಬಿಟ್ಟು ಬರ್ತಾರೆ ತಲೆ ಕೆರ್ಕೊಂಡು. ಬಟ್ ಔಟ್ ಆಫ್ ಸ್ಟೇಟ್ ಅಲ್ಲೆಲ್ಲ ಹೋಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂದ್ರೆ ಇದು ಸಾಕಾಗಲ್ಲ. ಇನ್ನು ಏನೋ ಬೇಕಲ್ವಾ ಬ್ರದರ್? ಆಗಿದ್ರೆ ನೆಕ್ಸ್ಟ್ ಟೈಮ್ ಫುಲ್ ಅಪ್ಗ್ರೇಡ್ ಆಗ್ತೀರಾ ಹಂಗಾದ್ರೆ. ಸಿ ಯು ಸೂನ್. ಎಲ್ಲ ಚೀಪ್